ಹಾಯ್ ಗೈಸ್, ಎಲ್ಲರಿಗೂ ನನ್ನ ಜಿ ಬಿ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ದಯವಿಟ್ಟು ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಹಾಕಿದಾಗ ಅಂತ ಹೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ. ಇವತ್ತಿನ ವಿಷಯ ಅಂತಂದರೆ, ಅಮೇರಿಕಾದ ಹೊಸದಾಗಿ ಹಾಗೂ ಮತ್ತೊಮ್ಮೆ ಆಯ್ಕೆಯಾದಂತಹ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಹಲವಾರು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಹಾಗೂ ನಿಷ್ಠುರ ಕ್ರಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿಸ್ಸೀಮರು. ಇವತ್ತು ಅವರು ತೆಗೆದುಕೊಂಡ ದಿಟ್ಟ ಕ್ರಮದಲ್ಲಿ ಒಂದಾದಂತಹ ಭಾರತದ ಮೂಲ ನಿವಾಸಿಗಳೇನು ಅಮೇರಿಕಾದಲ್ಲಿದ್ದರು, ಅದರಲ್ಲಿ ಮೊದಲನೇ ಹಂತದ ಕೆಲವು ಜನರನ್ನು ಗಡೀಪಾರು ಮಾಡಿದ್ದಾರೆ. ಅಕ್ರಮ ಭಾರತೀಯ ವಲಸಿಗರನ್ನು ಹೊತ್ತಂತಹ ಅಮೇರಿಕದ C-17 ಮಿಲಿಟರಿ ವಿಮಾನ ಪಂಜಾಬ್ನ ಅಮೃತಸರಕ್ಕೆ ಬಂದಿದೆ. ಈಗ ಫಸ್ಟ್ ಕಂತು ಹಂತವಾಗಿ ಎಲ್ಲ ಜನರನ್ನು ಅವರು ಗಡೀಪಾರು ಮಾಡುವಂತಹ ದಿಟ್ಟ ಕ್ರಮವನ್ನು ಹಾಗೂ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಂಡಿದ್ದಾರೆ. ನಮ್ಮ ದೇಶನೂ ಇದೆ, ಭಾರತ ದೇಶ. ರೋಹಿಂಗ್ಯಾಗಳೇನು, ಬಾಂಗ್ಲಾದೇಶದವರೇನು, ಅಕ್ರಮ ಬಾಂಗ್ಲಾ ನುಸುಳುಕೋರೇನು, ಆನಂತರ ಪಾಕಿಸ್ತಾನದಿಂದ ಬಂದಂತಹ ಅಕ್ರಮ ವಲಸಿಗರೇನು, ಕೆಲವು ದಿನದ ಹಿಂದೆ ಕರ್ನಾಟಕದಲ್ಲೇ ಸಿಕ್ಕಿಬಿದ್ದಿದ್ರು. ಬೆಂಗಳೂರು ಬೇರೆ ಬೇರೆ ಕಡೆ ರಾಜ್ಯದಲ್ಲಿ 1-2-3 ಕಡೆ ಸಿಕ್ಕೊಂಬಿದ್ದಿದ್ರು. ವಿಚಿತ್ರ ಅಂದರೆ ಹಲವಾರು ವರ್ಷಗಳಿಂದ ಅವರು ಇಲ್ಲೇ ಇದ್ದು ಅವ್ರ ಹೆಸರೆಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನೆಲ್ಲ ತೆಗೆದುಕೊಂಡು ವೋಟರ್ ಐಡಿಯಿಂದ ಹಿಡಿದು ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಮಾಡಿಸ್ಕೊಂಡು ರಾಜಾರೋಷವಾಗಿ ಭಾರತದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರು. ಹಾಗಾದರೆ ಭಾರತದ ಇಂಥ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತಾ? ಅಮೇರಿಕ ಯಾವ ರೀತಿ ಈಗ ಟ್ರಂಪ್ ಅವರ ಆಡಳಿತದಲ್ಲಿ ಕೈಗೊಂಡಿದೆ, ಭಾರತ ಆ ರೀತಿ ನಿರ್ಧಾರ ಕೈಗೊಳ್ಬೇಕಪ್ಪ. ಯಾಕೆ ಅಂತಂದರೆ, ರೋಹಿಂಗ್ಯಾಗಳಂತೂ ಲಕ್ಷಗಳ ಸಂಖ್ಯೆಯಲ್ಲಿ, ಒಟ್ಟಾರೆ ವಿದೇಶಿ ಅಕ್ರಮ ವಲಸಿಗರ ಸಂಖ್ಯೆ ಭಾರತದಲ್ಲಿ ಕೋಟಿ ಲೆಕ್ಕದಲ್ಲಿದೆ, ಕೋಟಿ ಸಂಖ್ಯೆಗಳಲ್ಲಿದೆ ಅಂತ ಹಲವಾರು ಮಾಧ್ಯಮಗಳು ಆಗಾಗ ವರದಿ ಮಾಡುತ್ತಲೇ ಇರುತ್ತವೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಸೈಫ್ ಅಲಿ ಖಾನ್ ಮೇಲೆ ನಡೆದಂತಹ ಇತ್ತೀಚಿನ ದಾಳಿಯ ಹಿಂದೆ ಬಾಂಗ್ಲಾ ಅಕ್ರಮ ವಲಸಿಗನ ಕೈವಾಡ ಇತ್ತು ಅನ್ನೋದು ಆಮೇಲೆ ಸಾಬೀತಾಯಿತು. ಅಂದರೆ ಇವರು ಒಂದನೇದಾಗಿ ಅಕ್ರಮವಾಗಿ ಭಾರತಕ್ಕೆ ಬರೋದು ಮೊದಲನೇ ಅಕ್ರಮ. ಎರಡನೇದಾಗಿ ಹೆಸರು ಚೇಂಜ್ ಮಾಡಿಕೊಂಡು ಬಹುಸಂಖ್ಯಾತರ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ನಮ್ಮ ಹೆಸರನ್ನು ಕೆಡಿಸೋದು. ಅಂದರೆ ಇವರದ್ದು ಒಂದು ಕಲ್ಲು ಎರಡು ಹಕ್ಕಿ ಅನ್ನುವಂತಹ ಒಂದು ಮನಸ್ಥಿತಿ ಮತ್ತು ಗುರಿ ಇವರದ್ದು. ಅದನ್ನು ಇನ್ನೂ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಭಾರತದಲ್ಲಿ. ಏನು ಸಮಸ್ಯೆ? ಈಗ ನಿನ್ನೇನು ಇವತ್ತು ಕೋರ್ಟಲ್ಲಿ ಮಹತ್ವದ ಬೆಳವಣಿಗೆ ಒಂದರಲ್ಲಿ ನ್ಯಾಯಾಲಯ ಸಹಿತ ಕಳವಳ ವ್ಯಕ್ತಪಡಿಸಿದೆ. ವಿದೇಶಿ ವಲಸಿಗರನ್ನು ಶಿಬಿರಗಳಲ್ಲಿ ಇಟ್ಟಿದ್ದಾರಂತೆ ಭಾರತೀಯರು ಎಷ್ಟೋ ವರ್ಷದಿಂದ, ಭಾರತ ದೇಶದವರು. ಅವರಿಗೆ ಕೆಲಸ ಇಲ್ಲ, ಏನಿಲ್ಲ, ಪುಕ್ಸಟೆ ಅನ್ನ ವಸತಿ ಎಲ್ಲ ಕೊಡೋದು, ಅವರಿಗೆ ಊಟ ವಸತಿ ಎಲ್ಲ ಕೊಡೋದು. ಅಲ್ಲ ಸರ್, ನಮ್ಮ ಜನರಿಗೆ ಸರಿಯಾಗಿ ಇನ್ನೂ ಸೌಲಭ್ಯಗಳು ಎಲ್ಲ ಮೂಲೆಗೂ ತಲುಪಿಲ್ಲ. ಅಂಥದ್ರಲ್ಲಿ ನೀವು ಇವರನ್ನು ಇಷ್ಟು ವರ್ಷದಿಂದ ಒಂಥರ ಸಾಕ್ತಾ ಇದ್ದೀರಿ, ದತ್ತು ಪುತ್ರರ ಥರ ಸಾಕ್ತಾ ಇದ್ದೀರಿ ಅಂದರೆ ಅವರೇನು ರಾಜತಾಂತ್ರಿಕ ಒಪ್ಪಂದದ ಮೂಲಕ ಏನು ಈ ಭಾರತಕ್ಕೆ ಬಂದಿದ್ರು? ಅವರು ಅಕ್ರಮ ನುಸುಳುಕೋರಲ್ವಾ? ಕೇಳಿದ್ರೆ ಇವರು ಇಲ್ಲ, ಅವ್ರ ಅಡ್ರೆಸ್ ಇರಲಿಲ್ಲ ಅಂತೇಳಿ ಹೇಳ್ತಾರಂತೆ ಭಾರತದ ಸಂಬಂಧಪಟ್ಟ ಅಧಿಕಾರಿಗಳು. ಇದಕ್ಕಿಂತ ವಿಪರ್ಯಾಸ ಇನ್ನೇನು ಬೇಕು? ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ನೋಡಿ, ಈ ಥರ ಎಲ್ಲ ವಿಷಯಗಳಿರ್ತವೆ. ನನಗೆ ಅದನ್ನು ಕೇಳಿ ಆಶ್ಚರ್ಯ ಆಗ್ಬಿಡ್ತೀವತ್ತು. ಒಂದು ದೇಶದಲ್ಲಿ ಹಲವಾರು ಜನರನ್ನು ಮೋದಿಯವ್ರ ಸರ್ಕಾರ 25 ಕೋಟಿ ಜನರ ಲೆಕ್ಕ ಬಡತನ ರೇಖೆಯಿಂದ ಹೊರಗೆ ತಂದಿದ್ದಾರೆ ಅಂತ ಹೇಳಲಾಗತ್ತೆ. ಆದರೆ ಈ ರೀತಿ ಇನ್ನೊಂದು ಕಡೆ ಈ ರೀತಿ ನಮ್ಮ ದೇಶದ ಪ್ರಜೆಗಳೇ ಅಲ್ಲದಂತಹ ಜನರಿಗೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ಅವರನ್ನು ಸಾಕ್ತಾ ಇದ್ದಿದ್ದು ಎಷ್ಟು ಸರಿ? ಇದಕ್ಕೆ ಕರೆಕ್ಟಾಗಿ ಕ್ರಮ ಕೈಗೊಳ್ಳಲೇಬೇಕು. ಈಗ ನ್ಯಾಯಾಲಯವೇ ಕಳವಳ ವ್ಯಕ್ತಪಡಿಸಿ ಆದೇಶ ನೀಡಿದ್ರಿಂದ ಬಹುಶಃ ಅದೇನಾರು ಕಾರ್ಯರೂಪಕ್ಕೆ ಬಂದರೆ ಅಮೇರಿಕ ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ತನ್ನ ಪ್ರಜೆಗಳನ್ನು ಭಾರತಕ್ಕೆ ಕಳಿಸಿದೆ, ಅದೇ ರೀತಿ ಭಾರತ ಏನಾದರೂ ಕಳಿಸತ್ತಾ? ಕಾದು ನೋಡಬೇಕು. ಆದರೆ ಆ ರೀತಿ ಆದ್ರೆ ಭಾಳ ಬೆಸ್ಟು. ಯಾಕೆಂತಂದರೆ ಒಂದನೇದಾಗಿ ಇವರು ಅಕ್ರಮ
ವಾಗಿ ಬಂದವರು ಬೆಳೆದಿದ್ದ ಕೆಲಸದಲ್ಲೇ ಇದು ಮಾಡ್ತಾರೆ. ಪೊಲೀಸರ ಮೇಲೆ ಕಲ್ಲು ತೂರೋದು, ಮೆರವಣಿಗೆಗಳ ಮೇಲೆ ಕಲ್ಲು ತೂರೋದು. ಆಮ್ ಆದ್ಮಿ ಪಾರ್ಟಿಯ ಅವ್ನು ಯಾರೋ ಬಾಂಗ್ಲಾದೇಶದಿಂದ ಬಂದವ್ನು ಯಾರೋ ಇದ್ರಲ್ಲ ಅವರು, ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದ್ದಾಗ ದೆಹಲಿಯಲ್ಲೇ ಆಯ್ತಲ್ಲ, ಅವ ಬಾಂಗ್ಲಾದ ನುಸುಳುಕೋರ ಅಂತ ಆಯಿತು ಆಮೇಲೆ. ಈ ರೀತಿ ಈ ಅನೈತಿಕ ಚಟುವಟಿಕೆ ಹಾಗೂ ಅಕ್ರಮ ಚಟುವಟಿಕೆ ಹಾಗೂ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಭಂಗಗೊಳಿಸುವಂತಹ ಕಾರ್ಯಕ್ಕೆ ಈ ನಿರಾಶ್ರಿತರು ಹಾಗೂ ಅಕ್ರಮ ವಲಸಿಗರು ಇಳಿತಾರೆ ಅಂತ ನಾನು ಹೇಳ್ತಾ, ಆದಷ್ಟು ಬೇಗ ಇವ್ರನ್ನೆಲ್ಲ ಗಡೀಪಾರಾಗುವಂಥ ವ್ಯವಸ್ಥೆ ಭಾರತದಲ್ಲೂ ಆಗಲಿ ಅಂತ ಬಯಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಗಾಯ್ಸ್. ಕೊನೆಯದಾಗಿ ಇನ್ನೊಮ್ಮೆ ನನ್ನ ಇದುವರೆಗೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಲವ್ ಯು ಗೈಸ್.